ಒಂದು ಬೇಸಿಗೆ ಕಾಲದ ರಾತ್ರಿ, ಸಮಯ 11 ದಾಟಿರುತ್ತದೆ. ತಣ್ಣನೆಯ ವಾತಾವರಣ, ಮುಖಗಳೆಂದಿರುವ ಒಂದು ಮಾಯಾ ಎಳನೀರು, ಒಂದು ಮಾಯಾ ಮಾವಿನ ಹಣ್ಣು ಎರಡೂ ಸೇರಿ ಗಾಳಿಯಲ್ಲಿ ಹಾಯಾಗಿ ಮಾತನಾಡಿಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಇರುವಾಗ, ಅಕ್ಕಪಕ್ಕದಲ್ಲೇ ಇರುವ ಎರಡು ಗುಡಿಸಿಲ ಮುಂದೆ ಹಾಕಿಕೊಂಡ ಎರಡು ಮಂಚಗಳಲ್ಲಿ ಎದುರೆದುರು ಕೂತ್ಕೊಂಡು ಕೋಪದಿಂದ ನೋಡಿಕೊಳ್ಳುತ್ತಾ ಬೀಸಣಿಗೆಯಿಂದ ಬೀಸ್ಕೊಳ್ತಾ ಇರುವ ಶಾರದಾ, ಅನಾಮಿಕಾ ಅನ್ನುವ ಅತ್ತೆ ಸೊಸೆಯರು ಕಾಣಿಸುತ್ತಾರೆ. ಓಯ್ ಮಾವೋ, ನಮ್ಮ ಅತ್ತೆ ಸೊಸೆಯರನ್ನ ನೋಡಿದ್ಯಾ? ಈಗ ಕೂಡ ಕೋಪದಿಂದ ಒಬ್ರನ್ನೊಬ್ರು ನೋಡ್ಕೊಳ್ತಾ ಹೇಗೆ ಬೀಸ್ಕೊತಾ ಇದ್ದಾರೋ. ಏನ್ ಮಾಡೋಣ ಕೊಬ್ಬರಿ, ಅತ್ತೆ ಶಾರದಾ ನಿನ್ನನ್ನ ಹೊಲದ ದಡದಲ್ಲಿ ಬೆಳೆಸಿ ದೊಡ್ಡದು ಮಾಡಿದ್ದಾಳೆ. ಸೊಸೆ ಅನಾಮಿಕಾ ತನ್ನ ತವ್ರ ಮನೆ ಹತ್ರ ನನ್ನನ್ನ ಬೆಳೆಸಿ ದೊಡ್ಡದು ಮಾಡಿದ್ದಾಳೆ. ನಮಗೆ ಕೆಲವು ಮಾಯಾಶಕ್ತಿಗಳಿದೆ, ಅದನ್ನ ನಾವು ಉಪಯೋಗಿಸಿ ಈ ಅತ್ತೆ ಸೊಸೆಯರ ನಡುವೆ ಇರುವ ಕೋಪ ಹೋಗಿ ಪ್ರೇಮ ಬೀಳುವ ಹಾಗೆ ಮಾಡೋಣ. ನೀನೇನಂತೀಯ? ತಪ್ಪದೆ ಮಾಡೋಣ ಅಂತೀನಿ ಮಾವು. ನೀನು ನಾನು ಸೇರಿ ಕಲಿತು ಬೆರೆತು ಮಾತನಾಡ್ಕೊಳ್ತಾ ಇರೋ ಹಾಗೆ ನಮ್ಮ ಅತ್ತೆ ಸೊಸೆಯರು ಕೂಡ ಇರ್ಬೇಕಲ್ವಾ? ಅದಕ್ಕಾಗಿ ಏನಾದ್ರೂ ಮಾಡೋಣ. ಏನ್ ಮಾಡೋ ಹೇಳು ಕೊಬ್ಬರಿ, ನಾನು ಮಾಡ್ತೀನಿ. ಮಾವು, ನೀನು ತಕ್ಷಣ ಹೋಗಿ ಅನಾಮಿಕಳ ಪಕ್ಕದಲ್ಲಿ ಬಿದ್ಬಿಡು. ಆಗ ನಿನ್ನನ್ನ ಅನಾಮಿಕಾ ಕೈಯಲ್ಲಿ ತಗೋತಾಳೆ. ನಿನ್ನಿಂದ ಬರುವ ಗಮ್ಮನ್ನುವ ವಾಸನೆ ಅತ್ತೆ ಶಾರದಳ ಹತ್ರ ಹೋಗುತ್ತೆ. ವಾಸನೆಗೆ ಅತ್ತೆ ಶಾರದಾ ಮೈ ಮರೆತು ಮಾವಿನ ಹಣ್ಣಿಗಾಗಿ ಇಬ್ಬರು ಸೇರಿ ಅನಾಮಿಕಳ ತವರು ಮನೆಗೆ ಹೋದ ವಿಷಯನ ನೆನಪು ಮಾಡ್ಕೋತಾರೆ ಎಂದು ಕೊಬ್ಬರಿ ಹೇಳುತ್ತಲೇ ಮಾವಿನ ಹಣ್ಣು ಸಂತೋಷ ಪಡುತ್ತದೆ. ಭಲೇ ಐಡಿಯಾ ಕೊಟ್ಟೆ ಕೊಬ್ಬರಿ, ಇನ್ನು ನಾನು ತಡ ಮಾಡಲ್ಲ ಎಂದು ಮಾಯಾ ಮಾವಿನ ಹಣ್ಣು ಗಾಳಿಯಿಂದ ನೇರವಾಗಿ ಅನಾಮಿಕಳ ಪಕ್ಕದಲ್ಲಿ ಬೀಳುತ್ತದೆ. ಅನಾಮಿಕಾ ಆಶ್ಚರ್ಯದಿಂದ ನೋಡುತ್ತಾ ಆ ಮಾವಿನ ಹಣ್ಣನ್ನು ಹಿಡ್ಕೋತಾಳೆ. ಆ ಮಾವಿನ ಹಣ್ಣಿನಿಂದ ಬರ್ತಾ ಇರುವ ವಾಸನೆ ಶಾರದಳ ಹತ್ರಕ್ಕೆ ಹೋಗುತ್ತೆ. ಶಾರದಾ ಸಂತೋಷ ಪಡುತ್ತಾ, ಸೊಸೆ ಈ ಮಾವಿನ ಹಣ್ಣಿನ ವಾಸನೆ ಎನ್ನುತ್ತಲೇ ಅನಾಮಿಕ ಕೂಡ ವಾಸನೆಯನ್ನು ಹೀರುತ್ತಾಳೆ ಆನಂದದಿಂದ. ಹೌದು ಅತ್ತಿ, ಈ ಮಾವಿನ ಹಣ್ಣಿನ ವಾಸನೆಯೇ ನನ್ನ ತವರು ಮನೆ ಹತ್ರ ಇರುವ ಮಾವಿನ ಮರದಲ್ಲಿ ಬೆಳೆದ ಮಾವಿನ ಹಣ್ಣಿನ ವಾಸನೆ ಹಾಗೆ ಇದೆ. ನಿಂಗೆ ನೆನ್ಪಿದ್ಯಾ ಸೊಸೆ? ಅಯ್ಯೋ, ಎಂತ ಮಾತು ಅತ್ತೆ, ನಾನು ಸೊಸೆಯಾಗಿ ಬಂದ ಹೊಸದರಲ್ಲಿ ನೀವು ನಾನು ಸೇರಿ ಈ ಮಾವಿನ ಹಣ್ಣಿಗಾಗಿ ಅಲ್ವಾ ನಮ್ಮ ತವ್ರ ಮನೆಗೆ ಹೋಗಿದ್ದು. ಇಬ್ಬರು ಪೈಪೋಟಿ ಇಟ್ಕೊಂಡು ಮಾವಿನ ಹಣ್ಣು ತಿಂದ್ವಿ. ಹೌದು ಸೊಸೆ, ನೀನು ನನ್ಗಿಂತ ಹೆಚ್ಚು ತಿನ್ಬೇಕು ಅಂತ ಹಠ ಹಿಡ್ದೆ, ನೆನ್ಪಿದ್ಯಾ? ಕಡೆಗೆ ನಿಂಗೆ ಹೊಟ್ಟೆ ನೋವು ಬಂತು. ಅತ್ತೆ, ನೀವು ಆಗ್ಲೇ ಇನ್ನು ತಿನ್ಬೇಡ ಅಂತ ಹೇಳ್ತಾನೆ ಇದ್ರಿ, ಆದ್ರೆ ನಾನೇ ಕೇಳಲಿಲ್ಲ, ತಿಂತಾನೆ ಇದ್ದೆ. ನಿಜಕ್ಕೂ ಆ ದಿನಗಳು ತುಂಬಾ ಚೆನ್ನಾಗಿರ್ತಿತ್ತು ಸೊಸೆ. ಇಬ್ಬರು ಎಷ್ಟು ಸಂತೋಷದಿಂದ ಇದ್ವಿ ಅಲ್ವಾ? ಆ ಮಾತಿಗೆ ಅನಾಮಿಕಳ ಕಣ್ಣಲ್ಲಿ ನೀರ್ ಬರುತ್ತೆ. ಇನ್ನು ಫ್ಲಾಶ್ ಬ್ಯಾಕ್ ಅಲ್ಲಿ ಹೋದ್ರೆ, ಶಾರದಾ ಅನಾಮಿಕಾ ಸೇರಿ ಅನಾಮಿಕಳ ತವ್ರ ಮನೆಗೆ ಹೋಗಿರ್ತಾರೆ. ಅನಾಮಿಕಳ ತಾಯಿ ಸುಜಾತ, ತಂದೆ ರಾಜಯ್ಯ ಎಷ್ಟೋ ಸಂತೋಷ ಪಡುತ್ತಾರೆ. ತಂಗಿಯಮ್ಮ, ಭಾವನವರನ್ನ ಅಳಿಯಂದ್ರನ್ನು ಕೂಡ ಕರ್ಕೊಂಡ್ ಬರ್ಬೋದಿತ್ತಲ್ಲ, ಅವರಿಗೆ ಕೆಲ್ಸ ಇದೆ ಅಂತ ಹೇಳಿದ್ರು ಅಣ್ಣಯ್ಯ. ನಾನು ನನ್ ಸೊಸೆ ಮಾತ್ರ 3 ದಿನ ಇದ್ ಹೋಗೋಣ ಅಂತ ಬಂದ್ವಿ. ಅಯ್ಯೋ ಅದಕ್ಕೆ 2 ದಿನ ಅಲ್ದಿದ್ರೆ 2 ವಾರವಿರಿ, ಬೇಡ ಅಂತ ನಿಮ್ಗ್ಯಾರು ಹೇಳ್ತಾರೆ? ಸಾಕು ಅತ್ತಿಗೆ, ನೀವು ಏಕೆ ಹಾಗೆ ಅಂತ ಇದೆಯಾ ನಂಗೆ ಗೊತ್ತು. ಇಲ್ಲಿದ್ರೆ ನಿನ್ ಮಗಳು ನಿನ್ನ ಕಣ್ಣ ಮುಂದಿರುತ್ತೆ, ಸಂತೋಷದಿಂದ ನೋಡ್ಬೋದು ಅಂತ. ಅಷ್ಟು ಮಾತ್ರ ನಂಗೆ ಅರ್ಥವಾಗಲ್ವಾ? ನಿಂಗೆ ಅರ್ಥವಾಗಲ್ಲ ಅಂತ ನಾವ್ ಅಂದ್ವಾ ಅತ್ತಿಗೆ? ಲೋಕಜ್ಞಾನ ತಿಳಿದವರು ಈ ಚಿಕ್ಕ ಮಾತು ಅರ್ಥವಾಗಲ್ಲ ಅಂತ ನಾವ್ ಹೇಗೆ ಅಂದ್ಕೋತೀವಿ ಹೇಳಿ? ಸರಿ ಬಿಡಿ ಅತ್ತಿಗೆ, ನಾನು ನನ್ನ ಸೊಸೆ ಬಂದ ವಿಷಯವೇನು ಅಂದ್ರೆ ಎಂದು ಶಾರದಾ ವಿಷಯ ಹೇಳಲಿಕ್ಕೆ ಪ್ರಯತ್ನಿಸಿದಾಗ, ಸುಜಾತ ಮಾತಿನ ಮಧ್ಯದಲ್ಲಿಯೇ ಮಾವಿನ ಹಣ್ಣಿಗಾಗಿ ಬಂದ್ರಿ ಅಂತ ನಮಗ್ ಗೊತ್ತು ಅತ್ತಿಗೆ ಎಂದು ಹೇಳುತ್ತಾಳೆ. ಗೊತ್ತಲ್ಲ, ಮತ್ತೆ ಹಿತ್ತಲಿಗೆ ಹೋಗೋಣ ಬನ್ನಿ, ಮಾವಿನ ಹಣ್ಣು ತಗೊಳ್ಳೋಣ. ಶಾರದಾ, ಅನಾಮಿಕಾ, ಸುಜಾತ, ರಾಜಯ್ಯ ಹಿತ್ತಲಿಗೆ ಮಾವಿನ ಮರದ ಹತ್ರಕ್ಕೆ ಬರ್ತಾರೆ. ತಾಜಾ ಮಾವಿನ ಹಣ್ಣನ್ನು ನೋಡುತ್ತಲೇ ಶಾರದಾಳ ಬಾಯಲ್ಲಿ ಲಾಲಾರಸ ಬರುತ್ತೆ. ಉದ್ದನೆಯ ಸ್ಟೂಲ್ ಮೇಲೆ ಅನಾಮಿಕಾ ನಿಂತ್ಕೊಂಡು ಕೈಗೆ ಸಿಕ್ಕ ಮಾವಿನ ಹಣ್ಣನ್ನು ಕೊಯ್ಯುತ್ತಾಳೆ. ಒಂದು ಬುಟ್ಟಿ ತುಂಬುತ್ತದೆ. ಅತ್ತೆ ಸೊಸೆಯರು ಅದೇ ಮರದ ಕೆಳಗೆ ಕೂತ್ಕೊಂಡು ಪೈಪೋಟಿಯಿಂದ ತಿನ್ನಲಿಕ್ಕೆ ಶುರು ಮಾಡುತ್ತಾರೆ. ಇನ್ನು ಫ್ಲಾಶ್ ಬ್ಯಾಕ್ ಪೂರ್ತಿಯಾಗುತ್ತದೆ. ಆಕಾಶದಲ್ಲಿ ತೇಲ್ತಾ ಇರುವ ಕೊಬ್ಬರಿ ಮಾವಿನ ಹಣ್ಣು ಆಸಕ್ತಿಯಿಂದ ನೋಡ್ತಾರೆ. ನೋಡಿದ್ಯಾ ಮಾವು, ಮೊದಲ ಹೆಜ್ಜೆ ಬಿದ್ದಿದೆ. ಮಾವು ಸಂತೋಷದಿಂದ, ಹೌದು ಕೊಬ್ಬರಿ, ಈಗ ನಮ್ಮ ಪ್ಲಾನ್ 2ನೇ ಭಾಗ ಪೂರ್ತಿ ಮಾಡಬೇಕು ಎಂದು ಹೇಳುತ್ತದೆ. ಅಷ್ಟೇ, ಕೊಬ್ಬರಿ ಕೂಡ ಮೆಲ್ಲಗೆ ಕೆಳಗೆ ಜಾರುತ್ತದೆ. ಶಾರದಳ ಪಕ್ಕದಲ್ಲಿ ಬೀಳುತ್ತೆ. ಶಾರದಾ ಆಶ್ಚರ್ಯದಿಂದ, ಅಯ್ಯೋ ಇದೆಲ್ಲಿಂದ ಬಂತು ಅನಾಮಿಕಾ ಎಂದು ಕೇಳುತ್ತಾಳೆ. ಆಗ ಅನಾಮಿಕಾ ತಕ್ಷಣ, ನಂಗೆ ಗೊತ್ತಿಲ್ಲ ಅತ್ತೆ ಎಂದು ಹೇಳಿ ತನ್ನ ಕೈಯಲ್ಲಿರಬೇಕಾದ ಮಾವಿನ ಹಣ್ಣು ಅಲ್ಲಿ ಇಲ್ಲ ಅಂತ ಗಮನಿಸುತ್ತಾಳೆ. ಅತ್ತೆ, ನೀವೊಂದು ಗಮನಿಸಿದ್ರಾ? ಇದಕ್ಕೂ ಮೊದಲು ನನ್ನ ಹತ್ರಕ್ಕೆ ಮಾವಿನ ಹಣ್ಣು ಬಂದಿತ್ತು, ಆಗ ನಿಮ್ಮ ಹತ್ರ ಎಳನೀರಿರ್ಲಿಲ್ಲ. ಈಗ ನೋಡಿ ನಿಮ್ಮ ಕೈಲಿ ಎಳನೀರ್ ಬಂದಿದೆ, ನನ್ನ ಹತ್ರ ಮಾವಿನ ಹಣ್ಣಿಲ್ಲ.
ಎಂದು ಸೊಸೆ ಅನಾಮಿಕ ಹೇಳಿದ ವಿಷಯ ಅತ್ತೆ ಶಾರದಂಗೆ ಅರ್ಥವಾಗುತ್ತದೆ. ಶಾರದಾ ಆ ಎಳನೀರನ್ನು ಕೈಯಲ್ಲಿ ತಗೋತಾಳೆ. ಸೊಸೆ, ನಿಂಗೆ ಜ್ವರ ಬಂದಾಗ ನಾನು ನಿನ್ಗೆ ಎಳನೀರು ಕೊಟ್ಟ ನೆನಪಿದ್ಯಾ? ಅನಾಮಿಕ ಒಂದೇ ಸಲಕ್ಕೆ ಆ ಮಾತನ್ನು ಕೇಳಿ ಭಾವೋದ್ವೇಗಕ್ಕೆ ಒಳಗಾಗುತ್ತಾಳೆ. ಎಳನೀರು ನಿಧಾನವಾಗಿ ಮೇಲಕ್ಕೇರುತ್ತದೆ. ಅತ್ತೆ, ಆಗ ನಂಗೆ ನಮ್ಮಮ್ಮನ ಹತ್ರ ಇದ್ದ ಹಾಗೆ ಅನ್ನಿಸ್ತು. ನೀವು ನನ್ನನ್ನಾಗ ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ರಿ. ಆ ಮಾತಿಗೆ ಶಾರದಾಳ ಕಣ್ಣಿಂದ ನೀರು ಬರುತ್ತೆ. ಅನಾಮಿಕ ಇದ್ದು ಶಾರದಾಳ ಹತ್ರಕ್ಕೆ ಬರ್ತಾಳೆ. ಶಾರದಾಳ ಕಣ್ಣೀರನ್ನು ಒರೆಸುತ್ತಾಳೆ. ನಾವು ಯಾಕೆ ಹೀಗೆ ದೂರವಾದ್ವಿ ಸೊಸೆ? 2 ಗುಡಿಸಲು ಏಕೆ ಹಾಕೊಂಡ್ವಿ? ಬೇರೆ ಬೇರೆ ಸಂಸಾರ ಯಾಕೆ ಇಟ್ಕೊಂಡಿದ್ದೀವಿ? ನಮ್ಮ ಮಾತು, ನಮ್ಮ ಕೋಪ ನಮ್ಮನ್ನು ದೂರ ಮಾಡ್ತು ಅತ್ತೆ. ನಾನು ಬಹಳ ಕಠಿಣವಾಗಿ ಮಾತಾಡಿದ್ರೆ ನಿನ್ನನ್ನು ಅರ್ಥ ಮಾಡ್ಕೊಂಡಿಲ್ಲ. ನನ್ನನ್ನು ಕ್ಷಮಿಸಿ ಅತ್ತೆ. ಇಬ್ಬರು ಒಬ್ಬರನ್ನೊಬ್ಬರು ಪ್ರೇಮದಿಂದ ನೋಡುತ್ತಾರೆ. ಮಾಯಾ ಮಾವಿನ ಹಣ್ಣು ಎಳನೀರು ಸೇರಿ ಅತ್ತೆ ಸೊಸೆಯರ ಹತ್ರಕ್ಕೆ ಬರುತ್ತೆ. ಇಬ್ಬರು ಅದನ್ನು ನೋಡಿ ಆಶ್ಚರ್ಯ ಹೋಗುತ್ತಾರೆ. ಅಮ್ಮನವರೇ, ಚೆನ್ನಾಗಿದ್ದೀರಾ? ನನ್ನನ್ನು ಬೆಳೆಸಿ ದೊಡ್ಡದು ಮಾಡಿದ್ದೀರಾ. ಹೊಲದ ಹತ್ರಕ್ಕೆ ಬಂದ ಪ್ರತಿ ಸಲ ನನ್ನನ್ನು ಎಷ್ಟು ಅಭಿಮಾನದಿಂದ ನೋಡ್ತಾ ಇದ್ರಿ. ನನ್ನ ದುಃಖನ ಅರ್ಥ ಮಾಡ್ಕೊಂಡಿದ್ದೀರಿ. ಈಗ ನಿಮ್ಮ ದುಃಖನ ಅರ್ಥ ಮಾಡ್ಕೊಳ್ಳದೆ ಹೇಗಿರ್ತೀವಿ ಹೇಳಿ? ಅದಕ್ಕೆ ಬಂದ್ವಿ, ಅರ್ಥ ಮಾಡ್ಕೊಂಡಿದ್ದೀವಿ, ನಿಮ್ಮಿಬ್ಬರನ್ನು ಸೇರಿಸಿದ್ವಿ. ಶಾರದಾ ಅನಾಮಿಕ ಮಾವಿನ ಹಣ್ಣಿನ ಕಡೆಗೆ ನೋಡುತ್ತಾರೆ. ಅನಾಮಿಕ ಅಕ್ಕ, ಚೆನ್ನಾಗಿದ್ಯಾ? ನನ್ನನ್ನು ಗುರ್ತಿಡಿದ್ಯಾ ಇಲ್ವಾ? ಅನ್ನು ತಂಗಿ ಅಂತ ನನ್ನ ತವ್ರ ಮನೆ ಹತ್ರ ನಾನು ಬೆಳೆಸಿಕೊಂಡ ಮಾವಿನ ಹಣ್ಣು ನೀನೇ ಅಲ್ವಾ? ವಾವ್ ಅಕ್ಕ, ನೀನು ಸೂಪರ್. ನೀವಿಬ್ಬರು ಸೇರಿ ನಮ್ಮಿಬ್ಬರನ್ನು ಒಂದು ಮಾಡೋಣ ಅಂತ ಬಂದ್ರ? ಹೌದು ಅಮ್ಮನವರೇ. ಈ ಬೇಸಿಗೆಯಲ್ಲಿ ಆ ಗುಡಿಸಿನಲ್ಲಿ ಬಿಸಿ ತಾಳಲಾರದೆ ಇರಲಾರದೆ ಹೋಗ್ತಾ ಇದ್ದೀರಲ್ಲ. ಏನ್ ಮಾಡೋಣ? ಮಾಡೋದೇ ಕೂಲಿ ಕೆಲಸ, ಬರೋದೇ ಕಡಿಮೆ ದುಡ್ಡು. ಅದು ಬದುಕೋದಕ್ಕೆ ಹೇಗೆ ಸರಿ ಹೋಗುತ್ತೆ? ಇನ್ನು ಕೂಲರ್ ಕೊಂಡ್ಕೊಳ್ಳುವ. ಅದಕ್ಕೆ ಅತ್ತೆಯವರೇ, ನಾನ್ ನಿನಗೇನಕ್ಕೆ ಅತ್ತೆ? ಅನಾಮಿಕ ಅಕ್ಕ ನನಗೂ ಅಕ್ಕ, ಆ ಅಕ್ಕಂಗೆ ನೀವತ್ತೆ, ಆಗ ನಂಗೆ ಕೂಡ ಅತ್ತೆ ಆಗ್ತೀಯ ಅಲ್ಲ ಅತ್ತೆಯವರೇ? ಸರಿ ಕಣೆ ಸೊಸೆ. ಇಬ್ಬರು ಕಲಿತು ಬೆರೆತು ಒಂದೇ ಮನೆಯಲ್ಲಿ ಇರ್ತೀರಾ, ಇಲ್ಲ ಹೀಗೆ ಬಿಡಿಯಾಗಿ ಇರ್ತೀರಾ? ಯಾಕೆ ಮಾವಿನ ಹಣ್ಣಿನ ಸೊಸೆ, ನೀವಿಬ್ಬರು ಸೇರಿ ಒಂದೇ ಮನೆಯಲ್ಲಿ ಇರ್ತೀರಾ, ಇಲ್ಲ ಅಂದ್ರೆ ಹೀಗೆ ಬಿಡಿ ಬಿಡಿಯಾಗಿ ಇರ್ತೀರಾ? ಶಾರದಾ ಅನಾಮಿಕ ಮುಖ ನೋಡಿಕೊಳ್ಳುತ್ತಾರೆ. ನೋಡ್ಕೊಂಡಿದ್ದು ಸಾಕು ಅಮ್ಮನವರೇ. ಅತ್ತೆ ಸೊಸೆಯರು ಕಲಿತು ಬೆರೆತು ಒಂದೇ ಮನೆಯಲ್ಲಿ ಇರ್ಬೇಕು, ಅದೇ ಒಳ್ಳೇದು. ನಾವಿಬ್ಬರು ಸೇರಿ ಒಂದು ದೊಡ್ಡ ಮನೆ ಹಾಗೆ ಬದಲಾಗ್ತೀವಿ. ಅಂದ್ರೆ ಮಾಯಾ ಕೊಬ್ಬರಿ ಮಾವಿನ ಹಣ್ಣು ಅಷ್ಟೇನಾ? ಅಷ್ಟೇ. ಇಲ್ಲಿ ನೋಡಿ, ಕಲಿತು ಬೆರೆತು ಇರ್ತೀವಿ, ಆದ್ರೆ ಮನೆಗಳು ಮಾತ್ರ ಬೇರೆ ಬೇರೆಯಾಗಿ ಕೊಡಿ. ಕೊಬ್ಬರಿ ಮಾಯಾ ಮನೆ ನಂಗೆ, ಮಾಯಾ ಮಾವಿನ ಹಣ್ಣಿನ ಮನೆ ಸೊಸೆಗೆ. ನೀವ್ ಹೀಗೆ ಹೇಳಿದ್ರೆ ಹಾಗೆ, ಆದ್ರೆ ಅತ್ತೆ ಸೊಸೆಯರು ಬೇರೆ ಆಗೋದು ಅಷ್ಟು ಒಳ್ಳೇದಲ್ಲ. ಅದು ನೆನಪಲ್ಲಿ ಇಟ್ಕೊಳ್ಳಿ. ನಾನು ಏನಕ್ಕೆ ಬೇರೆ ಬೇರೆ ಮಾಯಾ ಮನೆ ಕೊಡಿ ಅಂತ ಕೇಳ್ತಾ ಇದ್ದೀನಿ ಗೊತ್ತಾ? ಗೊತ್ತು. ಈ ಬೇಸಿಗೆ ರಜೆಗೆ ಪಟ್ಟಣದಲ್ಲಿ ಓದ್ತಾ ಇರುವ ನಿನ್ನ ಚಿಕ್ಕ ಮಗ ವಿನೋದ್, ಮಗಳು ಮಾಲತಿ ಬರ್ತಾರಲ್ವಾ, ಅವರಿಂದ ಅನಾಮಿಕಾ ರಮೇಶ್ ದಂಪತಿಗಳಿಗೆ ಎಂತಹ ಕಷ್ಟವೂ ಆಗಬಾರದು ಅಂತ. ಬಹಳ ಸಂತೋಷ. ನಮ್ಮತ್ತೆ ಮನಸ್ಸನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ಯಾ. ಮತ್ತೆ ಜಗಳವಾಡಿಕೊಂಡು ಬೇರೆಯಾಗಬೇಕು ಅಂತ ನೋಡಿದ್ರೆ ಈ ಮಾವಿನ ಹಣ್ಣಿನ ಮನೆ ಮಾಯವಾಗಿ ಹೋಗುತ್ತೆ. ಆ ನಂತರ ನಿಮ್ಮಿಷ್ಟ. ಇಲ್ಲ ಇಲ್ಲ, ನಾವ್ ಯಾವತ್ತೂ ಒಗ್ಗಟ್ಟಾಗಿ ಇರ್ತೀವಿ ಎಂದು ಹೇಳುತ್ತಲೇ ಮಾಯಾ ಕೊಬ್ಬರಿ ಮಾಯಾ ಮಾವಿನ ಹಣ್ಣು ಮನೆಗಳಾಗಿ ಬದಲಾಗಿ ಹೋಗುತ್ತದೆ. ಅವರವರ ಮನೆಯಲ್ಲಿ ಮಂಚವನ್ನು ಹಾಕಿಕೊಂಡು ಹಾಯಾಗಿ ಮಲಗಿರ್ತಾರೆ. ಮಾರನೇ ದಿನ ಪ್ರಸಾದ್ ರಮೇಶರು ತಮ್ಮ ಮಾಯಾ ಮಾವಿನ ಮಾಯಾ ಕೊಬ್ಬರಿ ಮನೆ ನೋಡಿ ನಡೆದಿದ್ದೆಲ್ಲವನ್ನು ತಿಳಿದುಕೊಂಡು ಸಂತೋಷ ಪಡುತ್ತಾರೆ. ಇನ್ನು ಆಗಿನಿಂದ ಅತ್ತೆ ಸೊಸೆಯರು ಬೇರೆ ಬೇರೆ ಮನೆಗಳಲ್ಲಿ ಇದ್ದರೂ ಕಲೆತು ಬೆರೆತು ಕೆಲಸ ಮಾಡಿಕೊಳ್ಳುತ್ತಾ ಸಂತೋಷದಿಂದ ಜೀವಿಸುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರ ಕತೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ. ಶಾರದಾ, ನಾನ್ ಕೇಳಿದ್ ನಿಜವೇನಾ? ಏನ್ ಕೇಳಿದ್ರು ಹೇಳದೆ ನಿಜನ ಸುಳ್ಳು ಅಂತ ಹೇಳು ಅಂದ್ರೆ ಹೇಗೆ ರೀ? ನೀವು ಮೊದಲು ಏನ್ ಕೇಳಿದ್ದೀರೋ ಅದು ಹೇಳಿ. ಅದು ನಿಜನೋ ಸುಳ್ಳು ನಾನು ಆಮೇಲೆ ಹೇಳ್ತೀನಿ. ಹೊಲ ಪಾಲು ಮಾಡಿದಾಗ ಸೊಸೆಗೆ ಬಂದ ನೇರಳೆ ಮರವನ್ನ ಕಡಿ ಅಂತ ಮಲ್ಲೆಯಂಗೆ ಹೇಳಿದ್ಯಂತೆ, ಅದು ನಿಜಾನಾ? ಶಾರದಾ ಮೌನವಾಗಿರುತ್ತಾಳೆ. ನಿನ್ನ ಮೌನವೇ ಅದು ನಿಜ ಅಂತ ಹೇಳ್ತಾ ಇದೆ ಶಾರದಾ. ಆದ್ರೂ ಮದುವೆ ಆದ ವರ್ಷಕ್ಕೆ ಮಗನ್ನ ಬೇರೆ ಮಾಡ್ದೆ, ಹೊಲನ ಪಾಲು ಮಾಡಿಕೊಟ್ಟೆ. ನೇರಳೆ ಹಣ್ಣಿನ ಮರ ಸೊಸೆಗೆ ಹೋಯ್ತು, ತೆಂಗಿನ ಮರ ನಿನಗೆ ಬಂತು. ಈಗ ಏನಾಯ್ತು? ಆ ನೇರಳೆ ಹಣ್ಣಿನ ಮರವನ್ನ ಪೂರ್ತಿಯಾಗಿ ಕಡ್ದಾಕು ಅಂತ ಮಲ್ಲೆಯಂಗೆ ಹೇಳ್ದೆ ಎಂದು ಪ್ರಸಾದ್ ಕೇಳುತ್ತಲೇ ಶಾರದಂಗೆ ಕೋಪ ಬರುತ್ತೆ. ಇನ್ನು ಏನ್ ಬೇಕು ರೀ? ಇದು ನೇರಳೆ ಹಣ್ಣಿನ ಸೀಸನ್ ಅಲ್ವಾ? ಪ್ರತಿ ವರ್ಷದ ಹಾಗೆ ಈ ವರ್ಷ ಕೂಡ ಚೆನ್ನಾಗಿ ಬೆಳೆದಿರುತ್ತೆ. 1-4 ಹಣ್ಣು ತಿನ್ನೋಣ ಅಂತ ಮರದ ಹತ್ರ ಹೋದೆ.
ಅಷ್ಟೇ ತಮ್ಮ ಮುದ್ದಿನ ಸೊಸೆ ಆ ಮರದ ಹತ್ರಕ್ಕೆ ಬರ್ಬೇಡ ಅಂತ, ಆ ನೇರಳೆ ಹಣ್ಣು ತಿನ್ಬೇಡ ಅಂತ ನನ್ನನ್ನ ಅಡ್ಡ ಮಾಡೋದೇ ಅಲ್ದೆ ನನ್ ಜೊತೆ ಜಗಳ ಮಾಡಿದ್ಲು. ಇದನ್ ಹಿಡಿದು ನಿನ್ಗೇನ್ ಅರ್ಥವಾಯ್ತು? ಇದು ತುಂಬಾ ಚೆನ್ನಾಗಿದೆ. ಇಲ್ಲಿ ನಾನು ಅರ್ಥ ಮಾಡ್ಕೊಳ್ಳೋದೇನಿದೆ ಹೇಳಿ? ನಮ್ಮ ಕೈಯಲ್ಲಿರುವ ಚೆಂಡನ್ನ ನಾವು ಎಷ್ಟು ವೇಗವಾಗಿ ಬಾರಿಸಿದ್ರೆ ಆ ಚೆಂಡು ಕೂಡ ಅಷ್ಟೇ ವೇಗವಾಗಿ ಬಂದು ನಮಗೆ ತಗಲುತ್ತೆ. ಓಹೋ, ನಿನ್ನೆ ಬಿಸಿಲು ತುಂಬಾ ಹೆಚ್ಚಾಗಿದೆ ಅಂತ ಬಾಯಾರಿಕೆ ಅಂತ ಸೊಸೆ ಅನಾಮಿಕಾ ಎಳನೀರಿಗಾಗಿ ನನ್ನ ಹತ್ರ ಬಂದಾಗ ನಾನು ಹೊಡೆದ ಏಟೆ ಈ ದಿನ ನನ್ಗೆ ನೇರಳೆ ಹಣ್ಣಿನಕಾಗಿ ಹೋದಾಗ ಹೊಡೆದಿದೆ ಅಂತ ಹೇಳ್ತಾ ಇದ್ದೀರಾ ಅಷ್ಟೇನಾ? ಅಷ್ಟೇ ಅಲ್ವಾ ಶಾರದಾ? ಇಲ್ಲ ಅಂದ್ರೆ ಸೊಸೆ ಅನಾಮಿಕಾ ಇಲ್ಲಿ ನಿನ್ ಹಾಗೆ ಮೂರ್ಖವಾಗಿ ಆಲೋಚಿಸಿದ್ದಿಲ್ಲ. ನಿನ್ನ ತೆಂಗಿನ ಮರನ ಕಡಿ ಅಂತ ಯಾರಿಗೂ ಹೇಳಿಲ್ಲ ಎಂದು ಪ್ರಸಾದ್ ಹೇಳುತ್ತಲೇ ಶಾರದಂಗೆ ಮತ್ತಷ್ಟು ಕೋಪ ಬರುತ್ತೆ. ಅಂದ್ರೆ ಈಗ ಏನ್ ಮಾಡು ಅಂತೀರಾ? ಸೊಸೆ ಹತ್ರಕ್ಕೆ ಹೋಗಿ, ಸೊಸೆ ಸೊಸೆ ನನ್ನ ಮಗನ ಹೆಂಡತಿಯೇ, ನೆನ್ನೆ ಎಳನೀರಿಗಾಗಿ ಬಂದಾಗ ನಾನು ಮಾಡಿದ್ದು ತಪ್ಪು, ಈಗ ನೇರಳೆ ಹಣ್ಣಿನ ಮರನ ಕೂಡ ಕಡಿ ಅಂತ ಹೇಳೋದು ಕೂಡ ಇನ್ನೂ ದೊಡ್ಡ ತಪ್ಪು, ನನ್ನನ್ನು ಕ್ಷಮಿಸು ಅಂತ ಅಳ್ಬೇಕಾ ಹೇಳಿ? ತಾವು ಗಂಡ ಅಲ್ವಾ, ನಾನು ತಮ್ಮ ಮಾತನ್ನ ಕೇಳ್ಬೇಕಲ್ಲ ಎಂದು ವ್ಯಂಗ್ಯವಾಗಿ ಹೇಳುತ್ತಾಳೆ ಶಾರದಾ. ನೀನು ಯಾವಾಗ ನನ್ನನ್ನು ಅರ್ಥ ಮಾಡ್ಕೊಂಡಿದ್ದೀಯಂತ? ಈಗ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಸರಿ ಬಿಡು, ನಿನಗೆ ಇಷ್ಟ ಬಂದ ಹಾಗೆ ಮಾಡ್ಕೋ. ನೀನು ಮಾಡಿದ್ರೆ ಮೆಚ್ಕೋಬೇಕು, ಸೊಸೆ ಮಾಡಿದ್ರೆ ಬೈಬೇಕು. ಏನೋ ನಿಮ್ಮ ಅತ್ತೆ ಸೊಸೆರ ಜಗಳಕ್ಕೆ ಅರ್ಥವೇ ಇಲ್ಲ ಎಂದು ಪ್ರಸಾದ್ ಹೇಳುತ್ತಾ ಇರುವಾಗ ಸೊಸೆ ಅನಾಮಿಕಾ ಒಂದು ಬುಟ್ಟಿಯ ತುಂಬಾ ನೇರಳೆ ಹಣ್ಣು ತಂದು ಆ ಮನೆಯೊಳಗೆ ಬರುತ್ತಾಳೆ. ನೇರಳೆ ಹಣ್ಣಿನ ಬುಟ್ಟಿಯ ಜೊತೆ ಬಂದ ಸೊಸೆ ಅನಾಮಿಕಳನ್ನು ನೋಡುತ್ತಾರೆ. ಚೆನ್ನಾಗಿದ್ದೀರಾ ಮಾವಯ್ಯ? ಚೆನ್ನಾಗಿದ್ದೀನಮ್ಮ. ಏನು ಅಡಿಗೆ ಮಾಡಿದ್ಯತ್ತ ಇವತ್ತು? ಬೇಸಿಗೆ ಕಾಲ ಅಲ್ವಾ ಮಾವಯ್ಯ, ಸೋರೆಕಾಯಿ ಪಪ್ಪು ಮಾಡಿದ್ದೀನಿ ಎಂದು ಹೇಳುತ್ತಲೇ ಶಾರದಾ ಕೋಪವನ್ನು ತಡೀಲಾರ್ದೆ ಹೋಗ್ತಾಳೆ. ನೀನೇನಕ್ಕೆ ಹೀಗೆ ಬಂದಿದ್ಯಾ? ಇದು ನಮ್ಮ ಅತ್ತೆ ಮನೆ, ನಾನು ಯಾವಾಗಾದ್ರೂ ಬರ್ತೀನಿ, ಯಾವಾಗಾದ್ರೂ ಹೋಗ್ತೀನಿ. ಆದ್ರೂ ನಾನು ಬಂದಿದ್ದು ನಿಮಗಾಗಿ ಅಲ್ಲ ಅತ್ತೆ, ನಮ್ಮ ಮಾವಯ್ಯನಿಗಾಗಿ. ಮಾತಾಡಿದ್ದು ಸಾಕು, ಬಂದ ಕೆಲಸ ನೋಡ್ಕೊಂಡು ಹೋದ್ರೆ ಚೆನ್ನಾಗಿರುತ್ತೆ. ಮಾವಯ್ಯ, ಈ ಬುಟ್ಟಿ ನೇರಳೆ ಹಣ್ಣು ಕೊಡೋದಕ್ಕೆ ಬಂದೆ, ತಗೊಳ್ಳಿ. ಮೊದಲ ಸಲ ಮರದಿಂದ ಕೊಯ್ದ ಬುಟ್ಟಿ ಹಣ್ಣನ್ನ ದೇವರಿಗೆ ಕೊಡ್ತೀವಲ್ಲ ತಾಯಿ, ಹೋಗಿ ದೇವರಿಗೆ ಇಡಮ್ಮ. ನಮಗೆ ಮಾತ್ರ ನೀವಿಬ್ಬರ ದೇವರು ಮಾವಯ್ಯ, ನಿಮ್ಮಿಬ್ಬರ ರೂಪದಲ್ಲಿಯೇ ಎಲ್ಲ ದೇವರು ಇದ್ದಾರೆ ಎಂದು ಅನಾಮಿಕಾ ಹೇಳುತ್ತಲೇ ಶಾರದಾ ಪ್ರಸಾದ್ ದಂಪತಿಗಳು ಸಂತೋಷ ಪಡುತ್ತಾರೆ. ಅತ್ತೆ, ಈ ದಿನ ನೇರಳೆ ಹಣ್ಣಿನ ಮರದ ಹತ್ರಕ್ಕೆ ನಡೆದ ಜಗಳಾಟಕ್ಕೆ ಕ್ಷಮಿಸು ಅಂತ ಬೇಡ್ಕೋತಾ ಇಲ್ಲ. ಎಲ್ಲ ಗೊತ್ತಿದ್ದು ಕೂಡ ನೀವು ಹಾಗೆ ಮಾಡೋದು ಏನೂ ಚೆನ್ನಾಗಿಲ್ಲ. ಊರಿನವರಿಗೆ, ದಾರಿನಲ್ಲಿ ಹೋಗುವವರಿಗೆ ತಿಳಿಯದೇ ಇರಬಹುದು, ಆದರೆ ನಮ್ಮ ಪದ್ಧತಿ ಏನು ಅಂತ ನಮ್ಗೆ ಗೊತ್ತಲ್ವಾ? ಶಾರದಾ ಏನು ಮಾತನಾಡಲಿಲ್ಲ. ನಮಗೆ ಜೀವನಾಧಾರವಾದ ಮರಕ್ಕೆ ಬಂದ ಹಣ್ಣನ್ನು ಕೊಯ್ಯುವ ಮೊದಲು ಆ ಮರ ತಾಯಿಗೆ ಪೂಜೆ ಮಾಡ್ತೀವಿ. ಅದು ನೀವು ಮರೆತು ಹೋಗಿ ನೇರಳೆ ಹಣ್ಣಿಗಾಗಿ ಮರದ ಹತ್ರ ಬಂದ್ರಿ. ಗೊತ್ತಿದ್ದವರು ಕೇಳಿದಾಗ ನಮ್ಮ ಪದ್ಧತಿ ಬಗ್ಗೆ ಹೇಳ್ತಾ ಇದ್ರೆ ಅವರು ಅರ್ಥ ಮಾಡ್ಕೊಂಡು ಹೊರಟು ಹೋಗ್ತಾ ಇದ್ರಲ್ಲ ಎಂದು ಹೇಳುತ್ತಾಳೆ. ಶಾರದಾ ಇಷ್ಟದಿಂದ ಮುಖವಿಟ್ಟು, ಸರಿ ಬಿಡೆ, ನೀನು ಬಂದ್ ಕೆಲ್ಸ ಆಗಿ ಹೋಯ್ತಲ್ಲ, ಇನ್ನು ಹೋಗು. ಅಲ್ಲಿ ನನ್ ಮಗ ಎದುರು ನೋಡ್ತಾ ಇರ್ತಾನೆ. ಹೋಗ್ ಬರ್ತೀನಿ ಅತ್ತೆ. ಮಾವಯ್ಯ ಜಾಗ್ರತೆ ಎಂದು ಹೇಳಿ ಅನಾಮಿಕಾ ಅಲ್ಲಿಂದ ಹೊರಟು ತನ್ನ ಮನೆಗೆ ಬರುತ್ತಾಳೆ. ಗಂಡ ರಮೇಶ್ ತಳ್ಳುಗಾಡಿಯ ಮೇಲೆ ನೇರಳೆ ಹಣ್ಣನ್ನು ಹಿಡಿದುಕೊಂಡು ಸಿದ್ಧವಾಗಿರುತ್ತಾನೆ. ಅನಾಮಿಕಾ, ಮನೆ ಹತ್ರ ಅಮ್ಮ ಇರ್ಲಿಲ್ವಾ? ಇದ್ರು ರೀ, ಸ್ವಲ್ಪ ಹೊತ್ತು ಮಾತಾಡಿ ಬರ್ತಾ ಇದ್ದೀನಿ. ಸರಿ, ನೀನು ಮನೆ ಕೆಲಸ ಅಡುಗೆ ಕೆಲಸ ಮಾಡ್ಕೊಂಡಿರು, ನಾನು ಹಾಗೆ ಹೋಗಿ ಈ ಹಣ್ಣನ್ನು ಮಾರ್ಕೊಂಡು ಬರ್ತೀನಿ. ಹೇಗೆ ಮಾರಬೇಕು ಗೊತ್ತಲ್ಲ? ತಾಜಾ ನೇರಳೆ ಹಣ್ಣು, ತಾಜಾ ನೇರಳೆ ಹಣ್ಣು. ಅರ್ಧ ಕೆಜಿ 50 ರೂಪಾಯಿ, ಕೆಜಿ 100 ರೂಪಾಯಿ, 1/4 ಕೆಜಿ ಆದ್ರೆ 25 ರೂಪಾಯಿ. ಸರಿನಾ? 2 ರೂಪಾಯಿ ಆ ಕಡೆ ಈ ಕಡೆ ಆದ್ರೂ ಪರವಾಗಿಲ್ಲ ಬಿಡಿ. ಹಬ್ಬ ಅನಾಮಿಕಾ, ಆ ಮಾತ್ರ ಕೂಡ ನಂಗೆ ಗೊತ್ತಿಲ್ಲ ಅಂತಿದ್ಯಾ? ನಾನು ನೇರಳೆ ಹಣ್ಣು ಮಾರೋದು ಹೊಸದಾಗಿರ್ಬೋದು, ಆದ್ರೆ ಮಾರೋದ್ರಲ್ಲೇ ಹೊಸದಲ್ಲ, ಬಹಳ ಜಾಣ್ಮೆಯಿಂದ ಮಾರ್ತೀನಿ. ಹೌದು, ತಾವು ಎಷ್ಟು ಜಾಣತನದಿಂದ ಮಾರಾಟ ಮಾಡಿದ್ರಿ ಅಂತ ಮಾವಿನ ಹಣ್ಣು ಮಾರಾಟ ಮಾಡಿದಾಗ್ಲೇ ನೋಡ್ದೆ ಅಲ್ಲ. ನೋಡು ಅನಾಮಿಕಾ, ನೀನೀಗ ಆಡ್ಕೊಂಡ್ರೆ ನಾನ್ ನೇರಳೆ ಹಣ್ಣು ಮಾರೋದಕ್ಕೆ ಹೋಗಲ್ಲ, ಆಮೇಲೆ ನಿನ್ನಿಷ್ಟ. ಮಾಡಿದ ಜೋಕ್ ಸಾಕು, ಹೋಗಿ 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 ನೇರಳೆ ಹಣ್ಣು ಮಾರಾಟ ಮಾಡ್ಕೊಂಡು ಬನ್ನಿ. ತಗೊಂಡು ಹೋದ ಹಣ್ಣೆಲ್ಲ ಮಾರಾಟವಾಗ್ಬೇಕು ಎಂದು ಹೇಳಿ ಅನಾಮಿಕಾ ಒಳಗಡೆಗೆ ಹೋಗುತ್ತಾಳೆ. ರಮೇಶ್ ನೇರಳೆ ಹಣ್ಣಿನ ಗಾಡಿಯನ್ನು ತಳ್ಳಿಕೊಳ್ಳುತ್ತಾ ರೋಡ್ ಹತ್ರ ಇರುವ ಒಂದು ಮರದ ಕೆಳಗೆ ಬರುತ್ತಾನೆ. ಅಲ್ಲಿರುವ ಮರದ ಕೆಳಗೆ ಕೂತ್ಕೊಂಡು ಸೆಲ್ ಫೋನ್ ನೋಡ್ಕೊಂತ ಕೂತ್ಕೋತಾನೆ. ಹಾಗೆ ಸಮಯ ಕಳೆಯುತ್ತಾ ಇರುತ್ತದೆ. ನೇರಳೆ ಹಣ್ಣು ಮಾತ್ರ ಮಾರಾಟವಾಗದೆ ಹಾಗೆ ಇರುತ್ತೆ. ಕತ್ತಲಾಗುತ್ತಾ ಇರುವಾಗ ಮಾರಾಟವಾಗದ ನೇರಳೆ ಹಣ್ಣು ತೆಗೆದುಕೊಂಡು ರಮೇಶ್ ಮನೆಗೆ ಬರ್ತಾನೆ. ಅನಾಮಿಕಾ ಅದನ್ನು ನೋಡಿ ಬಹಳ ದುಃಖ ಪಡುತ್ತಾಳೆ.
ಏನ್ರಿ ಇದು, ಮಾರೋದಕ್ಕೆ ತಕೊಂಡು ಹೋದ ಹಣ್ಣನ್ನೆಲ್ಲ 1 ಕೆಜಿ ಕೂಡ ಮಾರಾಟ ಮಾಡದೆ ಹಾಗೆ ಮನೆಗ್ ತಗೊಂಡ್ಬಂದಿದ್ದೀರಾ ಯಾಕೆ? ಇದನ್ ಕೊಂಡ್ಕೊಳ್ಳೋರು ಬರ್ದೇ ಇದ್ದಾಗ ನಾನ್ ಮಾತ್ರ ಏನ್ ಮಾಡ್ಬೇಕು ಅನಾಮಿಕಾ? ದಾರಿಲಿ ಹೋಗ್ತಾ ಇರೋರ್ಗ ಅಡ್ಡ ಹಿಡಿದು ಸಾರ್ ನೇರಳೆ ಹಣ್ಣು ಸಾರ್ ತಗೊಳ್ಳಿ ಸಾರ್ ಅಂತ ಬೇಡ್ಕೋಬೇಕು ಅಂತ್ಯಾ ಏನೋ? ಹಾಗೆ ಮಾಡೋದು ನನ್ನಿಂದಾಗಲ್ಲ. ನಾನು ಇದಕ್ಕೆ ಮೊದ್ಲು ಹೀಗೆ ಹಣ್ಣಿನ ವ್ಯಾಪಾರ ಮಾಡಿದೆ, ಈಗ ಕೂಡ ಹಾಗೆ ಮಾಡ್ತಿದ್ದೀನಿ. ಅದಲ್ಲ ರೀ, ರೋಡ್ ಮೇಲೆ ಹೋಗ್ತಾ ಇರೋರಿಗೆ ಕಾಣಿಸುವ ಹಾಗೆ ಇಟ್ಟಿದ್ದೀರಾ. ಅಯ್ಯೋ ಅನಾಮಿಕಾ, ಮೇನ್ ರೋಡ್ ಪಕ್ಕದಲ್ಲೇ ಇರುವ ಮರದ ಕೆಳಗೆ ನೇರಳೆ ಹಣ್ಣಿನ ಗಾಡಿ ನಿಟ್ಕೊಂಡು ಕೂತಿದ್ದೆ. ಎಲ್ರು ಆ ಕಡೆ ಈ ಕಡೆ ನೋಡ್ಕೊಂಡು ಹೋಗ್ತಾ ಇದ್ರು ಹೊರತು ಕೊಂಡ್ಕೊಳ್ಳೋದಕ್ಕೆ ಒಬ್ರು ಕೂಡ ಗಾಡಿ ಹತ್ರನೇ ಬಂದಿಲ್ಲ. ಆಗ ನಾನು ಇನ್ನೇನ್ ಮಾಡ್ಲಿ ಹೇಳಿ? ನೀವೇನು ಮಾಡ್ಬೇಡಿ, ನಾಳೆಯಿಂದ ನೀವು ಮನೆ ಹತ್ರನೇ ಇರಿ, ನಾನೇ ಹೋಗಿ ನೇರಳೆ ಹಣ್ಣನ್ನ ಮಾರ್ಕೊಂಡು ಬರ್ತೀನಿ. ಸರಿ ಬಿಡು, ನಿನ್ನ ಸಂತೋಷ ನಾನೇನಕ್ ಬೇಡ ಅಂತೀನಿ, ಹೋಗಿ ಮಾರು. ಹಣ್ಣು ಮಾರೋದು ಎಷ್ಟು ಕಷ್ಟನೋ ಆಗ ನಿಂಗ್ ಕೂಡ ಅರ್ಥವಾಗುತ್ತೆ. ಹಾಗೆ ಆ ದಿನ ಕಳೆಯುತ್ತದೆ. ಮಾರನೇ ದಿನ ಅನಾಮಿಕಾ ನೇರಳೆ ಹಣ್ಣಿನ ಗಾಡಿಯನ್ನು ತಳ್ಳಿಕೊಳ್ಳುತ್ತಾ ಮುಂದಕ್ಕೆ ಹೋಗುತ್ತಾ ಈ ನೇರಳೆ ಹಣ್ಣಿನ ಉಪಯೋಗಗಳನ್ನು ಹೇಳ್ಕೊಳ್ತಾ ಮಾರಾಟ ಮಾಡೋದಕ್ಕೆ ಶುರು ಮಾಡ್ತೀನಿ. ಆಗ್ಲೇ ಎಲ್ರಿಗೂ ಇದ್ರ ಬಗ್ಗೆ ದೊಡ್ಡತನ ಗೊತ್ತಾಗುತ್ತೆ, ತಗೊಳ್ಬೇಕು ಅನ್ನುವ ಆಸೆ ಕೂಡ ಬರುತ್ತೆ. ಅಂದುಕೊಳ್ಳುತ್ತಾ ಮರದ ಹತ್ರಕ್ಕೆ ಬರ್ತಾಳೆ. ನೇರಳೆ ಹಣ್ಣು ಮಾರ್ಬೇಕು ಅಂತಂದ್ರೆ ಗಟ್ಟಿಯಾಗಿ ಹರ್ಚೋದಲ್ಲ, ಜನಕ್ಕೆ ಅದ್ರ ಉಪಯೋಗ ಹೇಳ್ಬೇಕು, ಆಗಲೇ ಕೊಂಡ್ಕೊಳ್ಳುವ ಆಸೆ ಬರುತ್ತೆ. ತಾಜಾ ತಾಜಾ ನೇರಳೆ ಹಣ್ಣು, ತಾಜಾ ನೇರಳೆ ಹಣ್ಣು, ಸಕ್ಕರೆ ಕಮ್ಮಿ ಮಾಡುವ ನೇರಳೆ ಹಣ್ಣು, ರಕ್ತ ಶುದ್ಧಿ ಮಾಡುವ ನೇರಳೆ ಹಣ್ಣು, ಬೇಸಿಗೆ ದಾಹ ತಗ್ಗಿಸುವ ನೇರಳೆ ಹಣ್ಣು, ಬನ್ನಿ ಸ್ವಾಮಿ ಬನ್ನಿ, ತಾಜಾ ತಾಜಾ ನೇರಳೆ ಹಣ್ಣು ಎಂದು ಮಾರಾಟ ಮಾಡಲಿಕ್ಕೆ ಶುರು ಮಾಡುತ್ತಾಳೆ. ಸ್ವಲ್ಪ ಸಮಯದ ನಂತರ ಆ ಕಡೆಯಿಂದ ಹೋಗ್ತಾ ಇರುವ ಇಬ್ಬರು ಹೆಂಗಸರು ಆಮನಿ ರೋಜಾ ಆ ಗಾಡಿ ಹತ್ರ ನಿಲ್ತಾರೆ. ಏನಮ್ಮ, ಆ ನೇರಳೆ ಹಣ್ಣು ಎಷ್ಟು? 1/4 ಕೆಜಿ 25 ರೂಪಾಯಿ, ಅರ್ಧ ಕೆಜಿ 50, ಕಿಲೋ ಆದ್ರೆ 100 ರೂಪಾಯಿ ಅಕ್ಕ. ಬಹಳ ತಾಜಾ ನೇರಳೆ ಹಣ್ಣು, ಬೆಳಿಗ್ಗೆನೆ ಮರದಿಂದ ಕಿತ್ತಿದ್ದು. ನಿಜವಾಗಿನಾ? ಸಕ್ಕರೆ ಕಡಿಮೆ ಆಗುತ್ತೆ ಅಂತ್ಯಾ? ಹೌದು ಅಕ್ಕ, ದೊಡ್ಡವರು ಹೇಳಿದ ಮಾತೆ ಅಕ್ಕ. ನೇರಳೆ ಹಣ್ಣು ತಿಂದರೆ ರಕ್ತ ತಣ್ಣಗಾಗುತ್ತೆ, ಜೀರ್ಣ ಕೂಡ ಚೆನ್ನಾಗಿರುತ್ತೆ. ಅಂದ್ರೆ ಒಂದು ಅರ್ಧ ಕೆಜಿ ಕೊಡಮ್ಮ. ಅನಾಮಿಕಾ ತಕ್ಷಣ ತಕ್ಕಡಿ ಮೇಲೆ ತೂಕ ಹಾಗೆ ಮೇಲಾಗಿ 1-2 ಹಣ್ಣು ಹೆಚ್ಚಾಗಿ ಇಟ್ಟು ಕೊಡುತ್ತಾಳೆ. ಅದಕ್ಕೆ ಆಮನಿ ರೋಜಾ ಸಂತೋಷ ಪಡುತ್ತಾರೆ. ಮೊದಲು ಸಲ ಕೊಂಡವರಿಗೆ ನನ್ನ ಬಹುಮಾನ, ತಗೊಳ್ಳಿ ಅಕ್ಕ. ನಿನ್ನ ಬಹುಮಾನ ಚೆನ್ನಾಗಿದೆ ತಾಯಿ, ನಿನಗೆ ಒಳ್ಳೆ ಲಾಭ ಬರಬೇಕು ಎಂದು ಹೇಳಿ ದುಡ್ಡು ಕೊಟ್ಟು ಹೊರಟು ಹೋಗುತ್ತಾರೆ. ಅನಾಮಿಕಾ ದುಡ್ಡನ್ನು ನೋಡಿ ಸಂತೋಷ ಪಡ್ತಾ ಇರುವಾಗ ಒಬ್ಬ ಆಟೋದವನು ಬರ್ತಾನೆ. ಬಹಳ ದಾಹವಾಗ್ತಿದೆ, ಈ ಸುತ್ತಮುತ್ತಲು ಶಾಪ್ ಎಲ್ಲೂ ಇಲ್ಲ, 1 ಕೆಜಿ ನೇರಳೆ ಹಣ್ಣು ಕಟ್ಟಕ. ತಪ್ಪದೆ ಅಣ್ಣಯ್ಯ, ನೇರಳೆ ಹಣ್ಣು ಬೇಸಿಗೆ ದಾಹವನ್ನು ಕೂಡ ತೀರಿಸುತ್ತೆ ಎಂದು ಹೇಳಿ 1 ಕೆಜಿ ನೇರಳೆ ಹಣ್ಣು ಕೊಡುತ್ತಾಳೆ. ದುಡ್ಡು ಕೊಟ್ಟು ಅವನು ಹೊರಟು ಹೋಗುತ್ತಾನೆ. ಹಾಗೆ 1 ಗಂಟೆಯಲ್ಲಿ 2 ಕೆಜಿ ಮಾರಾಟವಾಗುತ್ತದೆ. ಅನಾಮಿಕಳ ಮುಖದಲ್ಲಿ ಆನಂದ ಕಾಣಿಸುತ್ತದೆ. ಹಾಗೆ ಸಾಯಂಕಾಲದವರೆಗೂ ನೇರಳೆ ಹಣ್ಣು ಎಲ್ಲವೂ ಮಾರಾಟ ಮಾಡಿಕೊಂಡು ಮನೆಗೆ ಬರುತ್ತಾಳೆ. ಹೆಂಡತಿಯ ಬುದ್ಧಿವಂತಿಕೆಯನ್ನು ನೋಡಿ ಗಂಡ ರಮೇಶ್ ಮೆಚ್ಚಿಕೊಳ್ಳುತ್ತಾನೆ. ಹಾಗೆ ಬಡ ಸೊಸೆ ಅನಾಮಿಕಾ ಬೇಸಿಗೆ ಕಾಲವೆಲ್ಲವೂ ಅವರ ಮನೆಯಲ್ಲಿರುವ ನೇರಳೆ ಹಣ್ಣಿನ ಮರಕ್ಕೆ ಬಿಟ್ಟ ನೇರಳೆ ಹಣ್ಣನ್ನು ಮಾರ್ಕೆಟ್ ಅಲ್ಲಿ ಮಾರಾಟ ಮಾಡುತ್ತಾ ಗಂಡನ ಜೊತೆ ಸಂತೋಷದಿಂದ ಜೀವಿಸುತ್ತಾಳೆ. ಈ ಬೇಸಿಗೆಯಲ್ಲಿ ಸಿಗುವ ಹಣ್ಣಿನಲ್ಲಿ ನಿಮಗೆ ತುಂಬಾ ಇಷ್ಟವಾದ ಹಣ್ಣು ಯಾವುದು? ನೇರಳೆ ಹಣ್ಣು ನಿಮ್ಮ ಮನೆಯಲ್ಲಿ ಕೂಡ ಬೆಳೆಯುತ್ತಾ? ನೇರಳೆ ಹಣ್ಣು ನಿಮ್ಮಲ್ಲಿ ಎಷ್ಟು ಜನಕ್ಕೆ ಇಷ್ಟ? ಕೆಳಗೆ ಕಾಮೆಂಟ್ ರೂಪದಲ್ಲಿ ಹೇಳಿ. ಇನ್ನೊಂದು ವಿಷಯ, ನಿಮ್ಮ ಪ್ರತಿ ಕಾಮೆಂಟ್ ನ ಅನಾಮಿಕಾ ಶಾರದಾ ಓದ್ತಾರೆ. ಈಗ ಕಾಮೆಂಟ್ ಮಾಡೋದು ನಿಜಕ್ಕೂ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.